ಅಮಿತ್ ಶಾ ದೊಡ್ಡ ಶಪಥ. ಮುಂದಿನ ವರ್ಷವೇ ಭಾರತದ ಕನಸು ನನಸು. ಇನ್ಮೇಲೆ ದಂಡಂ ದಶಗುಣಂ. ನಮಸ್ಕಾರ ಸ್ನೇಹಿತರೆ, ಅಮಿತ್ ಶಾ ದೇಶದ ಗೃಹ ಮಂತ್ರಿ. ಅಮಿತ್ ಶಾ ದೊಡ್ಡ ಶಪಥ ಮಾಡಿದ್ದಾರೆ. ಒಂದು ವೇಳೆ ಅದೇನಾದ್ರೂ ಈಡೇರಿಬಿಟ್ರೆ, ಅಂದುಕೊಂಡಂತೆ ಆಗಿಬಿಟ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ದೇಶದಲ್ಲಿ ಬೇರೂರಿದ್ದ ಅತಿ ದೊಡ್ಡ ಉಗ್ರ ಹೋರಾಟ ಒಂದು ನಾಮಾವಶೇಷ ಆಗುತ್ತೆ. ದೇಶಕ್ಕೆ ಹಲವು ರೀತಿಯ ಉಗ್ರ ಅಪಾಯಗಳಿವೆ. ಅದರಲ್ಲಿ ಒಂದು ಒಳಗಿಂದಲೇ ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಹರಡ್ತಾ ಇದ್ದಂತಹ, ಬಾಹ್ಯ ಬೆಂಬಲದೊಂದಿಗೆ ದೇಶವನ್ನು ಅಲುಗಾಡಿಸ್ತಾ ಇದ್ದಂತಹ ಕೆಂಪು ಉಗ್ರರ ಸಮಸ್ಯೆ. ದಶಕಗಳ ತಪಸ್ಸು ಅಂತ್ಯವಾಗಿ ಸಾವಿರಾರು ಯೋಧರ ತ್ಯಾಗಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂದ್ಕೊಂಡಂತಾದ್ರೆ, ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದ್ದ ರೀತಿಯಲ್ಲಿ ದೊಡ್ಡ ಬೆದರಿಕೆಯಿಂದ ಭಾರತ ಪಾರಾಗುತ್ತೆ. ಕಾಂಗ್ರೆಸ್, ಬಿಜೆಪಿ ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ನಡೆಸಿದ ಒಂದು ಹೋರಾಟ ಇದೆಯಲ್ಲ, ಸೈದ್ಧಾಂತಿಕವಾದ ಹೋರಾಟ, ಅದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ಹಾಗಿದ್ರೆ ಅಮಿತ್ ಶಾ ಮಾಡಿರೋ ಆ ದೊಡ್ಡ ಶಪಥ ಯಾವುದು? ಅದನ್ನು ಮುಂದಿನ ವರ್ಷವೇ ನಿರ್ನಾಮ ಮಾಡೋಕೆ ಆಗುತ್ತಾ? ಡೆಡ್ಲೈನ್ ಯಾಕೆ ಕೊಟ್ಟಿದ್ದಾರೆ? ಆ ಡೆಡ್ಲೈನ್ ಒಳಗೆ ಗುರಿಯನ್ನು ತಲುಪೋಕೆ ಏನು ಮಾಡ್ತಾ ಇದ್ದಾರೆ? ಕೆಂಪು ಉಗ್ರರಿಗೆ ಕೊನೆಗಾಲ, ಶರಣಾದ್ರೆ ಉಳಿಗಾಲ. ಸ್ನೇಹಿತರೆ, 2026 ಒಳಗೆ ಭಾರತ ನಕ್ಸಲ್ ಮುಕ್ತ ದೇಶ ಆಗುತ್ತೆ. ಕಂಪ್ಲೀಟ್ ಫಿನಿಶ್ ಮಾಡ್ತೀವಿ ಅಂತ ಅಮಿತ್ ಶಾ ಶಪಥ ಮಾಡಿದ್ದಾರೆ. ಒಂದು ವರ್ಷದಿಂದ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ. ಇತ್ತೀಚೆಗಂತೂ ಕರ್ನಾಟಕ ಕೂಡ ಒಂದು ಎನ್ಕೌಂಟರ್ ಮಾಡಿ ಬಹಳ ಟೈಮ್ ನಂತರ ಕರ್ನಾಟಕದಲ್ಲಿ, ಆಮೇಲೆ ಉಳಿದವರೆಲ್ಲ ಶರಣಾಗತಿಯಾಗಿ ನಕ್ಸಲ್ ಮುಕ್ತ ರಾಜ್ಯ ಅಂತ ಕರ್ನಾಟಕ ಘೋಷಿಸಿಕೊಳ್ತು. ಅದಾದಮೇಲೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಛತ್ತೀಸ್ಗಢದಲ್ಲಿ ವಿಪರೀತವಾಗಿ ಎನ್ಕೌಂಟರ್ಗಳು ಆಗ್ತಾನೇ ಇವೆ, ಶರಣಾಗತಿಗಳು ಕೂಡ ಆಗ್ತಾ ಇವೆ. ಇದು ಇವಾಗಿನ ಸ್ಥಿತಿಗತಿ. ಆದರೆ ಒಂದು ಕಾಲ ಇತ್ತು ಸ್ನೇಹಿತರೆ, ಭಾರತದ ಸಾಕಷ್ಟು ಪ್ರದೇಶಗಳನ್ನು ನಿಧಾನಕ್ಕೆ ತಿಂದು ಹಾಕ್ತಾ ಇದ್ರು ಗೆದ್ದಲ್ ಥರ ಇವರು. ಖುದ್ದು ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದು ಭಾರತ ಯಾವತ್ತೂ ಎದುರಿಸದ ಅತಿ ದೊಡ್ಡ ಸಮಸ್ಯೆ ಅಂತ ಕರೆದಿದ್ರು. ಹೊರಗಿನ ಶತ್ರುಗಳ ರೀತಿಯಲ್ಲೇ ನಮ್ಮ ಸೈನಿಕರು, ನಮ್ಮ ಸಮಾಜ ಎಲ್ರಿಗೂ ದೊಡ್ಡ ಅಪಾಯ ಆಗಿದ್ರು. ಹೀಗಾಗಿನೇ ದೇಶದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ನಕ್ಸಲರ ವಿರುದ್ಧದ ಹೋರಾಟ ಕಂಟಿನ್ಯೂ ಆಗ್ತಾನೆ ಬಂದಿತ್ತು. ಆಪರೇಷನ್ ಗ್ರೀನ್ ಹಂಟ್ ರೀತಿಯ ಆಪರೇಷನ್ಗಳನ್ನು ಚಿದಂಬರಂ ಅವರ ಅವಧಿಯಲ್ಲಿ ಜೋರಾಗಿ ನಡೆಸಲಾಗಿತ್ತು. ಆದರೆ ಅದು ಯಾವುದರಿಂದಲೂ ಪೂರ್ಣವಾಗಿ ಮಟ್ಟ ಹಾಕೋಕೆ ಆಗಿರಲಿಲ್ಲ. ಆದರೆ ಈಗ ಅಮಿತ್ ಶಾ ಅಂತ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. 2026 ಮಾರ್ಚ್ ಅಂತ್ಯಕ್ಕೆ, ಅಂದರೆ ಸರಿಯಾಗಿ ಒಂದು ವರ್ಷಕ್ಕೆ, ಕೆಂಪು ಉಗ್ರರ ಯಾವುದೇ ಗುರುತು ಕೂಡ ಇರೋದಿಲ್ಲ, ಬೇರೆ ಸಹಿತ ಕಿತ್ತು ಹಾಕ್ತಾ ಇದ್ದೀವಿ. ಇನ್ಮೇಲೆ ಭಾರತೀಯರು ನಕ್ಸಲಿಸಂಗೆ ಬಲಿಯಾಗೋಕೆ, ಪ್ರಾಣ ಕಳ್ಕೊಳ್ಳೋಕೆ ನಾವು ಬಿಡಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಮೂಲಕ ಭಾರತದ ಅತಿ ದೊಡ್ಡ ಕನಸು ಕೆಲವೇ ತಿಂಗಳಲ್ಲಿ ನನಸಾಗುತ್ತೆ ಅನ್ನೋ ವಿಶ್ವಾಸವನ್ನು ಅಮಿತ್ ಶಾ ವ್ಯಕ್ತಪಡಿಸ್ತಿದ್ದಾರೆ. ಹಾಗಿದ್ರೆ ಇದೆಲ್ಲ ಅಷ್ಟು ಬೇಗ ಸಾಧ್ಯನಾ? ಇದು ಗೊತ್ತಾಗಬೇಕು ಅಂದರೆ ನಕ್ಸಲಿಸಂನ ಆರಂಭ ಮತ್ತು ಪೀಕ್ನ ದಿನಗಳನ್ನು ಚೂರು ಮೆಲುಕು ಹಾಕಬೇಕು. ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಅಂತ ಶುರುವಾದ ಈ ಹೋರಾಟ ಭಾರತದ ಒಳಗಡೆ ಒಂದು ಉಗ್ರವಾದವಾಗಿ ಬೆಳೀತಾ ಸಮಾಜಕ್ಕೆ ಒಂದು ಹೊಸ ಚಾಲೆಂಜ್ ಆಗಿ ಡೆವಲಪ್ ಆಯಿತು. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್, ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಒಂದ್ಸಲ ಈ ನಂಬರ್ಸ್ ನೋಡಿ. 1996ರಿಂದ 2024 ನಡುವೆ ಈ ನಕ್ಸಲಿಸಂನಿಂದ 13,000ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಕೇಳಿದ್ರೆ ದಿಗ್ಭ್ರಮೆಯಾಗತ್ತೆ. ಕಳೆದ 30 ವರ್ಷದಲ್ಲಿ 5,490ಕ್ಕೂ ಅಧಿಕ ಉಗ್ರ ದಾಳಿಗಳು ನಡೆದು 5,241 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ 2,391ಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ದಾರೆ. 5,163ಕ್ಕೂ ಅಧಿಕ ನಕ್ಸಲರನ್ನ ಎನ್ಕೌಂಟರ್ ಕೂಡ ಮಾಡಲಾಗಿದೆ. ಈ ಕ್ರೂರ ಬಡಿದಾಟದಿಂದ ಭಾರತದಲ್ಲಿ ಸುಮಾರು 13,734 ಜನರ ಪ್ರಾಣ ಹೋಗಿದೆ. ಇದು 2024 ತನಕದ ಲೆಕ್ಕ. ಈ ವರ್ಷ ಇನ್ನೂ ಹೆಚ್ಚಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಈ ನಕ್ಸಲಿಸಂ ಶುರುವಾಗಿದ್ದು ಪಶ್ಚಿಮ ಬಂಗಾಳ ರಾಜ್ಯದ ಪುಟ್ಟ ಹಳ್ಳಿಯಲ್ಲಿ, ನಕ್ಸಲ್ಬಾರಿಯಲ್ಲಿ. 1960ರ ದಶಕದಲ್ಲಿ ಭೂಮಾಲೀಕರ ವಿರುದ್ಧ ರೈತರಿಗೆ ಆಯುಧ ಕೊಟ್ಟು ಮಾವೋವಾದಿಗಳು ಇದನ್ನು ಶುರು ಮಾಡಿಸಿದ್ರು.
ಚೀನಾ ರೀತಿಯಲ್ಲಿ ಕಮ್ಯುನಿಸ್ಟ್ ಮಾದರಿಯನ್ನು ಜಾರಿಗೆ ತರ್ತೀವಿ ಭಾರತದಲ್ಲಿ ಅಂತ ಹೊರಟರು. ದಂಗೆ ಮಾಡಿಬಿಡ್ತೀವಿ, ಶ್ರೀಮಂತರನ್ನ ನಾಶ ಮಾಡಿಬಿಡ್ತೀವಿ ಅಂತ ಉದ್ದೇಶ ಇಟ್ಕೊಂಡಿದ್ರು. ಮೊದಲಿಗೆ ಮಧ್ಯ ಭಾರತದಲ್ಲಿ ಹೊತ್ತಿ ಆಮೇಲೆ ಬಹುತೇಕ ಕಡೆ ದೇಶದಾದ್ಯಂತ ಹರಡಿತು. ಮುಖ್ಯವಾಗಿ ರೆಡ್ ಬೆಲ್ಟ್ ಅಂತ ಹೇಳ್ತಾರಲ್ಲ, ಆಂಧ್ರ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಕಡೆಗೆ ಶಾಂತಿಗೆ ಹೆಸರಾಗಿದ್ದ ಕರ್ನಾಟಕವನ್ನು ಕೂಡ ಇದು ಬಿಡಲಿಲ್ಲ. ಕಾಡಿನ ಮಧ್ಯದಲ್ಲಿ ಅಡಗಿ ಕೂತು ದೇಶದ ವ್ಯವಸ್ಥೆಯ ವಿರುದ್ಧ ಬಂಡೇಳೋ ಪ್ರಯತ್ನ ಮಾಡಿದ್ರು. ನ್ಯಾಯ ಸಮಾನತೆ ಹೆಸರಲ್ಲಿ ಸಿಕ್ಕವರನ್ನ ಹತ್ಯೆ ಮಾಡ್ತಾ ಬಂದರು. ಹೋರಾಟಕ್ಕೆ ಬೆಂಬಲ ಕೊಡದೇ ಇದ್ದವರನ್ನ ಕೂಡ ಕೊಲೆಗಳನ್ನು ಮಾಡಲಾಯಿತು. ಇಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಲೇಬೇಕು. ಯಾವುದೇ ಹೋರಾಟ ಕೂಡ ಒನ್ ಸೈಡೆಡ್ ಇರಲ್ಲ. ಪಾಸಿಟಿವ್, ನೆಗೆಟಿವ್ ಎರಡೂ ಇರುತ್ತೆ. ಈ ಹೋರಾಟದಲ್ಲೂ ಕೆಲ ಒಳ್ಳೆಯ ಅಂಶಗಳಿದ್ವು. ಅನ್ಯಾಯ, ದಬ್ಬಾಳಿಕೆ, ದಮನಿತರ ಪರ ಅನ್ನೋ ಘೋಷಣೆ ಚೆನ್ನಾಗೇ ಇತ್ತು. ಆದರೆ ಭಾರತದ ಸಂವಿಧಾನದಲ್ಲಿ ಅದರ ವಿರುದ್ಧ ಫೈಟ್ ಮಾಡೋಕ್ಕೆ ಡೆಮೋಕ್ರಸಿ ಇದೆ, ಚುನಾವಣೆ ಇದೆ, ಜನರ ಹತ್ರ ಹೋಗಿ ವೋಟ್ ಕೇಳಬೇಕು, ವಿಶ್ವಾಸ ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು, ಚೇಂಜ್ ಮಾಡಬೇಕು. ಆದರೆ ಬಂದೂಕನ್ನು ಎತ್ಕೊಂಡ್ರೆ ಅವ್ರನ್ನ ಉಗ್ರಗಾಮಿಗಳು, ಅವ್ರನ್ನ ಭಯೋತ್ಪಾದಕರು ಅಂತ ಭಾರತದ ಸಂವಿಧಾನ ಪರಿಗಣಿಸುತ್ತಲ್ವ. ಆ ಸೂಕ್ಷ್ಮ ವ್ಯತ್ಯಾಸವನ್ನು ಅರಿಯುವಲ್ಲಿ ವಿಫಲರಾದ್ರು, ಅಥವಾ ನಾವು ಅದಕ್ಕೆ ಕೇರ್ ಮಾಡಲ್ಲ, ನಮ್ಮ ದಾರಿ ಇದೆ, ನಾವು ಹಿಂಗೆ ಹೋಗ್ತೀವಿ ಅನ್ನೋದು ಅವರ ಮೈಂಡ್ ಸೆಟ್ ಆಗಿತ್ತು. ಚೈನಾದಲ್ಲಿ ಮಾವೋ ಮಾಡ್ದಂಗೆ ಮಾಡ್ಬೋದು, ನಾವು ಹಾಗೆ ಮಾಡ್ಬೋದು, ಇಲ್ಲಿ ಬೆಂಬಲ ಸಿಕ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದರೆ ಚೀನಾನೇ ಬೇರೆ, ಈ ನೆಲದ ಜನರ ಮನೋಭಾವವೇ ಬೇರೆ ಅನ್ನೋ ವಾಸ್ತವ ಸ್ವಲ್ಪ ಅರ್ಥ ಆಗೋದು ಲೇಟ್ ಆಯ್ತು ಅವರಿಗೆ. ಸೈನಿಕರ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ಕಡೆಗೆ ಸಾಮಾನ್ಯ ಜನರನ್ನ ಕೂಡ ಇವರು ಟಾರ್ಗೆಟ್ ಮಾಡಿದ್ರು. ಇದರ ಪರಿಣಾಮ ದೇಶ ಆಂತರಿಕವಾಗಿ ಹೊತ್ತಿ ಉರಿಯೋಕೆ ಶುರುವಾಯಿತು. ಇದರ ಪೀಕ್ ಟೈಮ್ ಅಂದರೆ 2000ನೇ ಇಸವಿಯ ನಂತರ ದೇಶಾದ್ಯಂತ ಇವರ ಹಾವಳಿ ತುಂಬ ಜಾಸ್ತಿ ಆಗಿತ್ತು. ದಿನನಿತ್ಯ ನಕ್ಸಲ್ ದಾಳಿಯ ಸುದ್ದಿಗಳೇ ಬರ್ತಾ ಇದ್ವು. ಗೋಡೆ ಬರಹಗಳು, ಮನೆ ಮೇಲೆ ದಾಳಿ, ಪೊಲೀಸರ ಮೇಲೆ ದಾಳಿ, ಸಂಸತ್ ಸದಸ್ಯರುಗಳಿಂದ ಹಿಡಿದು ಚಂದ್ರಬಾಬು ನಾಯ್ಡುರಂಥ ಮುಖ್ಯಮಂತ್ರಿಗಳ ತನಕ ಎಲ್ಲರನ್ನ ಟಾರ್ಗೆಟ್ ಮಾಡಿದ್ರು. ಹೀಗಾಗಿ 2009ರಲ್ಲಿ ಅವತ್ತಿನ UPA ಸರ್ಕಾರ ಆಪರೇಷನ್ ಗ್ರೀನ್ ಹಂಟ್ ಶುರು ಮಾಡ್ತು. ಚಿಕ್ಕಮಗಳೂರಿನ ಕೆಲವೊಂದು ಪ್ರದೇಶಗಳಲ್ಲಂತೂ ಭಾರಿ ಆತಂಕದ ವಾತಾವರಣ ಇತ್ತು. ನಮ್ಮ ಕರ್ನಾಟಕದಲ್ಲೂ ಕೂಡ ನಮಗಿನ್ನೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ನೆನಪಿದೆ. ನಾವು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಎತ್ತರ ಮರಳಿನ ಮೂಟಗಳನ್ನು ಇಡ್ತಾ ಇದ್ರು. ಒಂದು ವೇಳೆ ನಕ್ಸಲ್ ಅಟ್ಯಾಕ್ ಆದರೆ ತಡಿಲಿ, ಗುಂಡು ಒಳಗೆ ಬರಬಾರ್ದು ಅಂಥೇಳಿ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅದೇ ಕೊಪ್ಪದ ಪಕ್ಕದ ಶೃಂಗೇರಿ ಸಮೀಪ ಮೆಣಸಿನ ಹಾಡ್ಯದಲ್ಲಿ ಸಾಕೇತ್ ರಾಜನ್ ಅನ್ನೋ ನಕ್ಸಲ್ ನಾಯಕನ ಎನ್ಕೌಂಟರ್ ಕೂಡ ಆಗಿತ್ತು ಆಗಿನ ದಿನಗಳಲ್ಲಿ. ಸೊ ಆ ಸಂದರ್ಭದಲ್ಲಿ UPA ಸರ್ಕಾರ ಆಪರೇಷನ್ ಗ್ರೀನ್ ಹಂಟ್ ಶುರು ಮಾಡ್ತು. ಈ ಗ್ರೀನ್ ಹಂಟ್ ಭಾರತದಲ್ಲಿ ಇದುವರೆಗೂ ನಡೆದ ಅತಿ ದೊಡ್ಡ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಅಂತ ಕರೆಸ್ಕೊಳ್ಳುತ್ತೆ. ಈಗ ನೀವೊಂದು ಮ್ಯಾಪ್ ನೋಡ್ತಾ ಇದ್ದೀರಿ. ಇದು 2007ರ ಮ್ಯಾಪ್. ಇಷ್ಟು ಪ್ರದೇಶಗಳಲ್ಲಿ ನಕ್ಸಲ್ ಚಳುವಳಿ ಹರಡಿತ್ತು. ಎರಡನೇ UPA ಸರ್ಕಾರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ UPA 1 UPA 2 ಬಂತಲ್ಲ. ಸೊ ಎರಡನೇ ಅವಧಿ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ 2009ರ ಸೆಪ್ಟೆಂಬರ್ ತಿಂಗಳಲ್ಲಿ ಇದಕ್ಕೊಂದು ಮುಕ್ತಿ ಕಾಣಿಸಬೇಕು ಅಂತ ಈ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿತ್ತು. ಆಗ P. ಚಿದಂಬರಂ ಗೃಹ ಮಂತ್ರಿಯಾಗಿದ್ದರು ದೇಶದ್ದು. ಮೊದಲ ಹಂತದಲ್ಲೇ 80,000 ಪ್ಯಾರಾಮಿಲಿಟರಿ ಫೋರ್ಸ್ ಇದರಲ್ಲಿ ಭಾಗಿಯಾಗಿತ್ತು. ಅಲ್ಲಿಂದ ಶುರುವಾದ ಈ ಆಪರೇಷನ್ 2013ರ ಹೊತ್ತಿಗೆ ಈಗ ನೀವು ಮ್ಯಾಪ್ ನೋಡಿ ಇಷ್ಟು ರಾಜ್ಯಗಳಲ್ಲಿ ಜೀವಂತ ಇತ್ತು. 2018 ಬರೋ ಹೊತ್ತಿಗೆ ಮತ್ತಷ್ಟು ಕಮ್ಮಿಯಾಗಿತ್ತು. ಈಗ ನೋಡ್ತಿರೋ ಸ್ಥಳಗಳಲ್ಲಿ ಮಾತ್ರ ಹೆಚ್ಚಿತ್ತು. ಅಂದಹಾಗೆ ಈ ರೆಡ್ ಅಲ್ಲಿ ಕಾಣಿಸ್ತಿರೋದು ಹೆಚ್ಚು ನಕ್ಸಲ್ ಪೀಡಿತ ಪ್ರದೇಶಗಳಾದರೆ ಆರೆಂಜ್ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಹಳದಿ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಇದನ್ನು ಹೊರತುಪಡಿಸಿ ಕೂಡ ಕರ್ನಾಟಕ, ಆಂಧ್ರ, ತಮಿಳುನಾಡುಗಳಲ್ಲಿ ಸಣ್ಣ ಪ್ರಮಾಣದ ಚಟುವಟಿಕೆಗಳು ಇದು ನಕ್ಸಲ್ಸ್ದು. ಆದರೆ ಮಾರ್ಚ್ 2026ಕ್ಕೆ ಇವೆಲ್ಲವೂ ಕೂಡ ವೈಟ್ ಆಗಲಿವೆ. ಏಪ್ರಿಲ್ 2026ರ ನಂತರ ಭಾರತದಲ್ಲಿ ನಕ್ಸಲ್ ಉಗ್ರವಾದ ಇರೋದಿಲ್ಲ ಅಂತ ದೇಶದ ಗೃಹ ಮಂತ್ರಿ ಶಪಥ ಮಾಡಿದ್ದಾರೆ. ಸ್ಟ್ರಾಟಜಿ ಏನು? ಈ ಪ್ರಶ್ನೆ ಬರುತ್ತಲ್ಲ. ಯಾಕಂದರೆ ನಕ್ಸಲಿಸಂ ಅಷ್ಟು ಸುಲಭವಾಗಿ ಹತ್ತಿಕ್ಕುವಂತಹ ಸಮಸ್ಯೆ ಅಲ್ಲ. ಅದು ದಶಕಗಳಿಂದ ಗೊಬ್ಬರ ಬೇರು ಹಾಕೊಂಡು ಗಟ್ಟಿಯಾಗಿ ಬೆಳೆದಿರೋ ಉಗ್ರವಾದ. ಆದರೆ ಇದನ್ನು 4 ರೀತಿಯಲ್ಲಿ ತೊಡೆದು ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕೂ ತಂತ್ರಗಳನ್ನು ರೂಪಿಸಿದೆ. ಮೊದಲನೇದು ಡೈರೆಕ್ಟ್ ಆ್ಯಕ್ಷನ್. ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ ದಂಡಂ ದಶಗುಣಂ ಮಾರ್ಗ. ಶರಣಾಗಬೇಕು, ಇಲ್ಲ ಸೇನೆ ಕೈಯಲ್ಲಿ ಬಲಿಯಾಗಬೇಕು. ಯಾವ ನಕ್ಸಲರು ಆಯುಧಗಳನ್ನು ಒಪ್ಪಿಸೋದಿಲ್ವೋ, ದಾಳಿ ಪ್ರಯತ್ನ ಮಾಡ್ತಾ ದೇಶದ ಭದ್ರತೆಗೆ ಚಾಲೆಂಜ್ ಮಾಡ್ತಾನೆ ಇರ್ತಾರೋ ಅವರಿಗೆ ಮುಲಾಜೆ ತೋರಿಸ್ಬೇಡಿ, ಬಂದೂಕಿನ ಮೂಲಕ ಉತ್ತರ ಕೊಡಿ ಅನ್ನೋ ಆದೇಶವನ್ನು ಸೇನೆಗೆ ಕೊಡಲಾಗಿದೆ. ಅದಕ್ಕಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್, ಸ್ಥಳೀಯ ಪೊಲೀಸರು, ಆ್ಯಂಟಿ ನಕ್ಸಲ್ ಫೋರ್ಸಸ್ ಯಾವಾಗಲೂ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಆಯುಧಗಳನ್ನು ಕೊಟ್ಟು ಅವ್ರನ್ನ ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿ ನಕ್ಸಲರ ಮುಂದೆ ಬಿಡೋದು ಮಾಡಲಾಗ್ತಾ ಇದೆ.
ಸೇಮ್ ಟೈಮ್ ಶರಣಾಗೋರಿಗೆ ಬದುಕೋಕೆ ದಾರಿ ತೋರಿಸೋ ಒಂದು ಆಪ್ಷನ್ ಕೂಡ ಇಡಲಾಗಿದೆ. ಅದಕ್ಕೆ ಪಾಲಿಸಿಗಳನ್ನು ಕೂಡ ಸುಲಭ ಮಾಡಲಾಗಿದೆ. ಆಯುಧ ಒಪ್ಪಿಸೋರಿಗೆ ಇನ್ಸೆಂಟಿವ್ ನೀಡಿ ಅವ್ರನ್ನ ನಾಗರಿಕ ಸಮಾಜದ ಭಾಗ ಮಾಡೋಕೆ ಪ್ರಯತ್ನ ನಡೀತಾ ಇದೆ. ಎರಡನೇದು ಸೆಕ್ಯೂರಿಟಿ ಪ್ರೆಸೆನ್ಸ್, ಅಂದರೆ ಯಾವ ರಾಜ್ಯಗಳಲ್ಲಿ ನಕ್ಸಲ್ ಚಟುವಟಿಕೆ ಗಂಭೀರವಾಗಿದೆಯೋ ಅಲ್ಲೆಲ್ಲ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 5 ವರ್ಷಗಳಲ್ಲಿ ಇಂಥ 302 ಸೆಕ್ಯೂರಿಟಿ ಕ್ಯಾಂಪ್ಗಳನ್ನು ತೆಗೆಯಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿರುವ ಮಾಹಿತಿ ಪ್ರಕಾರ 2014ರಲ್ಲಿ ಸುಮಾರು 126 ನಕ್ಸಲ್ ಪೀಡಿತ ಜಿಲ್ಲೆಗಳಿದ್ವು. ಈಗ ಅದು 12ಕ್ಕೆ ಇಳಿದಿದೆ. ಇದು ಮುಂದಿನ ವರ್ಷ 0 ಮುಟ್ಟೋ ವಿಶ್ವಾಸ ಇದೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಮುಂಚೆ 18,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನಕ್ಸಲ್ ಅಫೆಕ್ಟೆಡ್ ಏರಿಯಾಸ್ ಇದ್ವು. ಪಶುಪತಿ ಟು ತಿರುಪತಿ ಅನ್ನಲಾಗ್ತಾ ಇತ್ತು. ನೇಪಾಳದ ಪಶುಪತಿಯಿಂದ ಆಂಧ್ರದ ತಿರುಪತಿ ತನಕ ಫುಲ್ ರೆಡ್ ಬೆಲ್ಟ್ ಅಂತ ಗುರುತಿಸಲಾಗ್ತಾ ಇತ್ತು. ಈಗ ಅದು 4,200 ಚದರ ಕಿಲೋಮೀಟರ್ಗೆ ಇಳಿದಿದೆ. ಹೊಸದಾಗಿ 612 ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪಿಸಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಭದ್ರತೆ ಕೊಡಲಾಗಿದೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಚಟುವಟಿಕೆಗಳು ಕೊನೆಯಾಗ್ತಿವೆ. ಜೊತೆಗೆ ಮುಂದಿನ ದಿನಗಳಲ್ಲಿಯೂ ತಲೆ ಎತ್ತದಂತೆ ನೋಡ್ಕೊಳ್ಳೋಕೆ ಇವು ಸಹಕಾರಿಯಾಗ್ತವೆ ಅಂತ ಸರ್ಕಾರ ಹೇಳ್ತಿದೆ. ಎಲ್ಲ ಕ್ರಮಗಳಿಂದಾಗಿ ಕಳೆದ 10 ವರ್ಷದಲ್ಲಿ ಅದಕ್ಕೂ ಹಿಂದಿನ ದಶಕಕ್ಕೆ ಹೋಲಿಸಿದ್ರೆ ನಕ್ಸಲ್ ಚಟುವಟಿಕೆ 53% ಇಳಿದಿದೆ. ನಾಗರಿಕರ ಸಾವು 70%, ಭದ್ರತಾ ಪಡೆಗಳ ಜೀವ ಹೋಗೋದು 70% ಕಮ್ಮಿಯಾಗಿದೆ. ಇನ್ನು ನಕ್ಸಲರನ್ನ ಟ್ರೇಸ್ ಮಾಡೋಕೆ ಮತ್ತು ಅವರಿಗೆ ಬಾಹ್ಯ ಸಂಪರ್ಕವನ್ನು ಕಡಿತಗೊಳಿಸೋಕೆ ಹೊಸ ಟೆಕ್ನಾಲಜಿಯನ್ನ ಯೂಸ್ ಮಾಡಲಾಗ್ತಿದೆ. ಅವರ ಆನ್ಲೈನ್ ಪೇಮೆಂಟ್ನಿಂದ ಶುರುವಾಗಿ ಸೋಷಿಯಲ್ ಮೀಡಿಯಾ, ಕಾಲ್ ಲಾಗ್ಸ್, ಲೊಕೇಶನ್, ಅವರಿಗೆ ಫಂಡಿಂಗ್ ಮಾಡ್ತಿರೋ ಮೂಲ ಎಲ್ಲ ಮಾರ್ಗದಲ್ಲೂ ಜಾಲಾಡಲಾಗ್ತಿದೆ. ದೊಡ್ಡ ಮಟ್ಟದಲ್ಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡಲಾಗ್ತಾ ಇದೆ. ಸ್ಯಾಟಲೈಟ್ ಇಮೇಜಸ್, ಡ್ರೋನ್ಗಳು, AI ಕೂಡ ನಕ್ಸಲರ ವಿರುದ್ಧ ಪ್ರಮುಖ ಪಾತ್ರ ನಿಭಾಯಿಸುತ್ತಿವೆ. ಇಡಿ, NIAಗಳು ನಕ್ಸಲರಿಗೆ ಸೇರಿದೆ ಮತ್ತು ಅವರಿಗೆ ಫಂಡಿಂಗ್ ಮಾಡೋರ ಆಸ್ತಿಯನ್ನ ಸೀಸ್ ಮಾಡ್ತಿದ್ದಾರೆ. ಹೊಸ ಕಾನೂನುಗಳು ನಕ್ಸಲರಿಗೆ ಕೊಡ್ತಾ ಇದ್ದ ಶಿಕ್ಷೆಯನ್ನ ಹೆಚ್ಚು ಮಾಡಿದ್ದು, ಇದರಿಂದ ನಕ್ಸಲಿಸಂನ ಪ್ರಭಾವಕ್ಕೆ ಒಳಗಾಗೋರು ಕಮ್ಮಿ ಆಗ್ತಿದ್ದಾರೆ. ಅಲ್ಲದೆ ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ನಕ್ಸಲಿಸಮ್ ಅನ್ನ ಎಂಡ್ ಮಾಡ್ತೀವಿ, ಆ ಭಾಗದಲ್ಲಿ ಆರ್ಥಿಕ ಅಭಿವೃದ್ಧಿ ಮಾಡ್ತೀವಿ, ಜಾಬ್ ಸಿಗೋ ಥರ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ರಸ್ತೆಗಳು, ಕೈಗಾರಿಕೆಗಳನ್ನು ಉತ್ತೇಜಿಸುವ ಮೂಲಕ ಅಲ್ಲಿನ ಯುವಕರು ನಕ್ಸಲಿಸಂ ಕಡೆಗೆ ಆಕರ್ಷಿತರಾಗೋದನ್ನ ತಡಿತೀವಿ. ಈಗ ಆಲ್ರೆಡಿ ನಕ್ಸಲ್ ಪೀಡಿತ ರಾಜ್ಯಗಳಲ್ಲಿ 1000ಕ್ಕೂ ಅಧಿಕ ಬ್ಯಾಂಕ್ ತೆರೆಯಲಾಗಿದೆ. 937 ATMಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. 48 ಜಿಲ್ಲೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಜಾರಿ ಮಾಡಲಾಗಿದೆ. ಸೇನೆಗೆ ಸೇರುವಂತೆ ಬುಡಕಟ್ಟು ಯುವಕರನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ. ಟವರ್ನಿಂದ ಟಾರ್ ರೋಡ್ ತನಕ ಎಲ್ಲ ರೀತಿಯಲ್ಲೂ ಸಂಪರ್ಕ ಹೆಚ್ಚಿಸುವ ಕೆಲಸ ನಡೀತಾ ಇದೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಈ ಮುಂಚೆಗಿಂತ ನಕ್ಸಲ್ ಏರಿಯಾಗಳಲ್ಲಿ ಅಭಿವೃದ್ಧಿ ಕಾಮಗಾರಿ 300% ಜಂಪ್ ಆಗಿದೆ ಅಂತ ಮೋದಿ ಸರ್ಕಾರ ಹೇಳ್ಕೊಂಡಿದೆ. ನೀವು ಸೂಕ್ಷ್ಮವಾಗಿ ಗಮನಿಸ್ತಿರಬಹುದು, ನಕ್ಸಲ್ ಪೀಡಿತ ರಾಜ್ಯಗಳು ಅಂತ ಯಾವೆಲ್ಲ ಕರೆಸ್ಕೊಂಡಿದ್ದಾವೋ ಅವು ಹಿಸ್ಟಾರಿಕಲಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದ ರಾಜ್ಯಗಳು. ಒಂದು ಟೈಮ್ನಲ್ಲಿ ಉದ್ಯೋಗ ಇರಲಿಲ್ಲ, ಆರ್ಥಿಕತೆ ಬೂಮ್ ಆಗಿರಲಿಲ್ಲ. ಹೀಗಾಗಿ ಅಲ್ಲಿನ ಯುವಕರು ಬ್ರೈನ್ ವಾಶ್ಗೆ ಒಳಗಾಗಿ ನಾವು ಶಸ್ತ್ರ ಹಿಡಿತೀವಿ ಅಂತ ಹೊರಟಿದ್ರು. ಅದೊಂಥರ ಫ್ಯಾಂಟಸಿ ರೀತಿ ತಲೆ ತುಂಬಲಾಗ್ತಾ ಇತ್ತು. ಶಸ್ತ್ರ ಹಿಡಿಯೋದು, ದಂಗೆ ಮಾಡೋದು, ಅಧಿಕಾರ ನಾವು ಕೈ ತಗೊಂಡ್ಬಿಡೋದು ಅಂತೆಲ್ಲ. ನಮ್ಮ ಕರ್ನಾಟಕ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ನಕ್ಸಲಿಸಂ ನಮ್ಮಲ್ಲಿ ಎಂಡ್ ಆಗೋಕೆ ಕರ್ನಾಟಕದಲ್ಲಿ ಆದ IT ಬೂಮ್ ಮತ್ತು ಆರ್ಥಿಕ ಅಭಿವೃದ್ಧಿ ಮುಖ್ಯ ಪಾತ್ರ ವಹಿಸ್ತಂದ್ರೆ ತಪ್ಪಾಗಲ್ಲ. ಈಗ ಮೊನ್ನೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಕರ್ನಾಟಕವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅನೌನ್ಸ್ ಮಾಡಿದ್ದಾರೆ. ಎನ್ಕೌಂಟರ್ ಬಳಿಕ ಹಾಗೂ ಕೆಲ ಶರಣಾಗತಿಗಳ ಬಳಿಕ ಆಂಟಿ ನಕ್ಸಲ್ ಫೋರ್ಸ್ ಕೂಡ ವಿಸರ್ಜಿಸಲಾಗಿದೆ. ಈಗ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ. ಅಲ್ಲದೆ ದೇಶದ ಹಲವು ಭಾಗಗಳಲ್ಲೂ ಇದೇ ಟ್ರೆಂಡ್ ಇದ್ದು ಸಾಕಷ್ಟು ಕಡೆ ಅಗ್ರೆಸಿವ್ ಆಗಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ನಡೀತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಆವರಣದಲ್ಲಿ 31 ನಕ್ಸಲರನ್ನ ಹೊಡೆದುರುಳಿಸಲಾಗಿತ್ತು. ಮೊನ್ನೆ ಕನಿಷ್ಠ 30 ಕೆಂಪು ಉಗ್ರರನ್ನ ರಿಮೂವ್ ಮಾಡಲಾಗಿದೆ. ಈ ವರ್ಷದ ಆರಂಭದಲ್ಲಿ ಬರೀ ಛತ್ತೀಸ್ಗಢ ಒಂದರಲ್ಲೇ ಕನಿಷ್ಠ 100 ನಕ್ಸಲರನ್ನ ರಿಮೂವ್ ಮಾಡಲಾಗಿದೆ, ಅಂದರೆ ಮುಗಿಸಲಾಗಿದೆ. ಜಯರಾಮ್ ರೆಡ್ಡಿ ಅಥವಾ ಚಾಲಪತಿ ಅಂತ ಕುಖ್ಯಾತ ಟಾಪ್ ನಕ್ಸಲರು ಬಲಿಯಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ವಿಕ್ರಮ್ ಗೌಡರಂತವರು ಎನ್ಕೌಂಟರ್ಗೆ ಇತ್ತೀಚೆಗೆ ಜೀವ ಕಳ್ಕೊಂಡಿದ್ದಾರೆ. ಒಟ್ಟಾರೆ ರಾಷ್ಟ್ರಾದ್ಯಂತ ನಕ್ಸಲ್ ಚಳವಳಿಯನ್ನು ಮುನ್ನಡೆಸ್ತಾ ಇದ್ದ ಅಥವಾ ಅದನ್ನು ಜೀವಂತವಾಗಿಟ್ಟಿದ್ದ ಬಹುತೇಕರು ಇಲ್ಲವಾಗಿದ್ದಾರೆ, ಅಥವಾ ಹೆಚ್ಚಿನವರು ಈಗ ಶಸ್ತ್ರ ಬಿಟ್ಟು ಮೇನ್ ಸ್ಟ್ರೀಮಿಗೆ ಬಂದು ಶರಣಾಗಿ ಸಂವಿಧಾನಕ್ಕೆ ಕಡೆಗೂ ತಲೆಬಾಗಿದ್ದಾರೆ. ಈಗ ಸಾಕಷ್ಟು ರಾಜ್ಯಗಳು ನಕ್ಸಲ್ ಮುಕ್ತವಾಗಿವೆ. ಈಗ ಒಟ್ಟಾರೆ ದೇಶದ ಸರದಿ ಈಗ ಮುಕ್ತವಾಗೋದು, ಅದು ಕೂಡ ಬೇಗ ಆಗಲಿ, ದೇಶ ಒಗ್ಗಟ್ಟಾಗಿ ಈ ರೀತಿ ಚಟುವಟಿಕೆಗಳ ವಿರುದ್ಧ ನಿಂತುಕೊಳ್ಳಿ ಅಂತ ಆಶಿಸ್ತಾ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.